ಜೈ ಆಂಜನೇಯ. ನಾನಿವತ್ತು ಹೇಳೋಕೆ ಹೊರಟಿರೋ ವಿಷಯ ಏನಂತ ಅಂದರೆ ಜಾತ್ರೆ ಬಗ್ಗೆ, ಕಳಸದ ಬಗ್ಗೆ ಮತ್ತು ಉತ್ಸವದ ಬಗ್ಗೆ. ಇದು ಯಾವ ಊರಾಗ ನಡೀತಾ ಐತೆ, ಎಲ್ಲಿ ಬರುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಈ ಶಿವರಾತ್ರಿ ಹಬ್ಬ ಮುಗಿದ ಮೇಲೆ ಊರ ಕಡೆ ಸಾಲು ಹಬ್ಬಗಳು, ಬಾನಗಳು, ಜಾತ್ರೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಅದರಲ್ಲೂ ನೆಂಟರು ಇಷ್ಟರು ಜಾಸ್ತಿ ಇದ್ದರಂತೂ ಎಲ್ಲ ಕಡೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವ್ರೂ ನಾವು ಕರೆದಾಗ ಬರ್ತಾರೆ, ನಾವು ಅವ್ರು ಕರೆದಾಗ ಹೋಗಲೇಬೇಕಲ್ವ. ಹಾಗಾಗಿ ಈ ಜಾತ್ರಾ ಮಹೋತ್ಸವ, ಆರತಿ ಭಾನೋತ್ಸವ, ಬ್ರಹ್ಮೋತ್ಸವ ಇದೆಲ್ಲ ನಡೀತಾ ಇರೋದು ಎಲ್ಲಪ್ಪ ಅಂತ ಅಂದರೆ ನಮ್ಮ ಅಮ್ಮನ ತವ್ರ ಮನೆ ಅಂದರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ಹೆಗ್ಗೆರೆ ಗ್ರಾಮ ಅಂತ ಹೇಳ್ಬಿಟ್ಟು. ಹೆಗ್ಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೆಂಪಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಮಂಗಳವಾರ ಬಾನದಿಂದ ಸ್ಟಾರ್ಟ್ ಆಗಿ ಶನಿವಾರ ಓಕ್ಲಿ ಆಡೋವರೆಗೂ ಈ ಜಾತ್ರೆ ಮಹೋತ್ಸವ ನಡೀತಾ ಇರುತ್ತೆ. ಇವಾಗ ಮಂಗಳವಾರ ಬಾನ ಅಂತ ಅಂದರೆ ಹಿಂದಿನ ದಿನವೇ ತಂದಿಟ್ಕೊಂಡ್ಬಿಡ್ತಾರೆ ಮರಿಗಳ್ನಾಗಲಿ ಅಥವಾ ಏನು ಅವ್ರು ಆರೈಕೆ ಮಾಡ್ಕೊಂಡಿರ್ತಾರೆ ಅದನ್ನು ತರ್ತಾರೆ. ಬೆಳಗ್ಗೆಯಿಂದನೇ ಮಂಗಳವಾರ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಮರಿ ಕಡಿಯೋದಾಗಲಿ ಮತ್ತು ಇನ್ನೇನು ಹೆಣ್ಮಕ್ಳು ತೊಳ್ಕೊಂಡು ಬಳ್ಕೊಂಡು ಮಾಡ್ಕೊಳ್ತಾರೆ. ಇನ್ನು ನೆಂಟರುಗಳು ಬರ್ತಾ ಇರ್ತಾರೆ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆ ಮಾಡಬೇಕು ಅಂತ ಅಂದರೆ ಕೆಲವೊಬ್ಬರು ಭಟ್ರು ಕರೆಸ್ಬಿಡ್ತಾರೆ. ಇಲ್ಲ ಕಡಿಮೆ ಅಪ್ಪ ನಮ್ಮ ಮನೆಗೆ ಅಷ್ಟೊಂದೆಲ್ಲ ಮಾಡ್ಸೋಕ್ಕಾಗೋದಿಲ್ಲ ಅಂತ ಅಂದರೆ ಅವರವರೇ ಮಾಡ್ಕೊಳ್ತಾರೆ ಮನೆಯಲ್ಲಿ. ಇನ್ನು ಬಾನ ಅಂತ ಅಂದರೆ ನಮ್ಮ ಹಳ್ಳಿ ಕಡೆಗಿರೋರ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಥರ ಮಾಡ್ತಾರೆ ಏನು ಎತ್ತ ಅಂತೇಳಿ. ಅದ್ರ ಬಗ್ಗೆ ಜಾಸ್ತಿ ಹೇಳೋದೇನು ಬೇಕಾಗೋದಿಲ್ಲ. ಇನ್ನು ಸಿಟಿ ಕಡೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿರೋರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಬಾನ ಅಂತ ಹೇಳಿದ್ರೆ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ. ಅವರಿಗೋಸ್ಕರ ಈ ಇದನ್ನ ವಿಡಿಯೋ ಸಮೇತ ನೋಡಿ ಅವ್ರನ್ನ ಗೊತ್ತು ಮಾಡ್ಕೋಬೋದು. ಇನ್ನು ನಾನ್ ವೆಜ್ ತಿನ್ನೋರ ಅಂದರೆ ಕುರಿ ಕೋಳಿ ಮಾಡಿ ಎಡೆ ಕೊಟ್ಬಿಡ್ತಾರೆ ತಾಯಿಗೆ. ಲಿಂಗಾಯತರುಗಳೆಲ್ಲ ಒಬ್ಬಟ್ಟಿನ ಅಡುಗೆ ಮಾಡಿಬಿಟ್ಟು ತಾಯಿಗೆ ಎಡೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಇನ್ನು ನಾನು ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ದೇವಸ್ಥಾನದ ಡೆಕೋರೇಷನು. ಅದು ಯಾವ ಥರ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಹೂವಿನ ಅಲಂಕಾರ ಮಾಡಿದರು. ವರ್ಷಕ್ಕೊಂದ್ಸಲ ಮಾಡೋ ಜಾತ್ರೆ, ಅದರಲ್ಲೂ ಕೆಂಪಮ್ಮನ ಜಾತ್ರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಲಿ ಮತ್ತು ದೇವ್ರುಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟು ಹೂವಿನ ಅಲಂಕಾರ ಮಾಡಿಕೊಂಡು ಉತ್ಸವ ಸ್ಟಾರ್ಟ್ ಆಗೋಯಿತು. ಉತ್ಸವ ಮಾಡುವಾಗ ಬೇವಿನ ಸೀರೆಗಳೆಲ್ಲ ಮುಂದೆ ಬಿಟ್ಕೊಂಡ್ಬಿಟ್ಟು ದೇವ್ರುಗಳೆಲ್ಲ ಹಿಂದೆ ಬರ್ತವೆ ಉತ್ಸವ ಮಾಡಿಕೊಂಡು. ಆ ಬೇವಿನ ಸೀರೆಗಳು ಅಂತ ಅಂದರೆ ಎಲ್ಲರೂ ಯಾರು ಬೇಕಾದರೂ ಹೊರ್ಬೋದು, ಆದರೆ ಹರಕೆ ಮಾಡ್ಕೊಂಡಿರೋರು ಬೇವಿನ ಸೀರೆಯನ್ನು ಉಡ್ತಾರೆ. ಅದರಲ್ಲೂ ಮದುವೆ ಆಗಿರೋರಿಗೆ ಬಾಯಿ ಬೀಗ ಹಾಕ್ತಾರಂತೆ. ಅದು ತಾಮ್ರದ ತಂತಿಯಿಂದ. ಅದು ಉಪವಾಸ ಇರಬೇಕಾಗುತ್ತೆ ಬೆಳಗ್ಗೆಯಿಂದ. ಆಮೇಲೆ ಅದನ್ನ ಬೇವಿನ ಸೀರೆ ಇಟ್ಕೊಳೋರು ಸಮೇತ ಉಪವಾಸ ಇರಬೇಕಾಗುತ್ತಂತೆ. ಬೇವಿನ ಸೀರೆಗೆ ಅಂತ ಹೇಳ್ಬಿಟ್ಟು ಉಪವಾಸ ಇದ್ದವರು ಇನ್ನೆಲ್ಲ ಬೇವಿನ ಸೀರೆ ಉತ್ಸವ ಎಲ್ಲ ಆಗೋವರೆಗೂ ಇದ್ಬಿಟ್ಟು ಅದೇ 2 ಗಂಟೆ ಆಗುತ್ತಂತೆ ಅವರು ಊಟ ಮಾಡೋ ಅಷ್ಟೊತ್ತಿಗೆ. ಹೆಗ್ಗೆರೆ, ಶ್ರೀರಾಮಪುರ ಈ ಸುತ್ತಮುತ್ತ ಹಳ್ಳಿಗಳಲ್ಲಿರೋರಿಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಬೇವಿನ ಸೀರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದ್ರದ್ದು ನನಗೆ ಕ್ಲಿಪ್ ಸಿಗಲಿಲ್ಲ, ಹಾಗಾಗಿ ಆ ವಿಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ. ಕಳಶ ಒರೆಸ್ಬೇಕಂತ ಹೇಳಿದ್ರೆ ಕಳಶನ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ಆ ಒಂದು ಹುಡುಗಿ ಮೇಲೆ ಆ ಕಳಶನ ಕೊಟ್ಬಿಡ್ತಾರೆ. ಅದಕ್ಕೆ ಮಣೆ ಹಾಕಿದ್ದು ನೀವು ನೋಡ್ತಿರ್ಬೋದು, ಮಣೆ ಹಾಕಿದ್ದು. ಇನ್ನು ಇಲ್ಲಿ ಕುಣಿತಾ ಇರೋ ದೇವ್ರು ಯಾವುದಪ್ಪ ಅಂದರೆ ಕೆಂಪಮ್ಮ ದೇವಿಯವರ ಬಂಟ ಚಾಮಪ್ಪ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೂ ಅಷ್ಟೇ ಉತ್ಸವ ಮಾಡುವಾಗ ಅಲ್ಲಿ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಅಲ್ಲಿ ಹೋಗ್ತಾ ಮಧ್ಯೆ ಸೆಂಟ್ರಲ್ಲಿ ಇದು ಮಣೆವು ಅಂತ ಹೇಳಿ ಹಾಕ್ತಾರೆ. ಮಣೆವು ಅಂದರೆ ಅದೇ ಎಡೆ ಹಾಕ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ಉತ್ಸವ ನೋಡೋಕ್ಕಂತೂ ಸುತ್ತಮುತ್ತ ಹಳ್ಳಿಯಿಂದ ಜನಗಳು ಬಂದಿರ್ತಾರೆ. ಫುಲ್ಲು ರಶ್ ಆಗಿರುತ್ತೆ. ಅದರಲ್ಲೂ ನೆಂಟರು ಇಷ್ಟರು ಎಲ್ಲ ಬಂದಿರ್ತಾರೆ. ಎಲ್ಲ 1-2 ಗಂಟೆವರೆಗೂ ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೂ ನಡೀತಾ ಇರುತ್ತೆ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಪರೂಪಕ್ಕೆ ಒಂದು ವರ್ಷಕ್ಕೊಂದ್ಸಲ ಈ ಥರ ಆಗೋದ್ರಿಂದ ಎಲ್ಲ ಜನಗಳು ಕೂಡ್ಕೊಂಡ್ಬಿಡ್ತಾರೆ. ನೋಡೋಕ್ಕೆ ಅದ್ಭುತವಾಗಿರುತ್ತೆ. ಇನ್ನು ಈ ವಾದ್ಯಗಳು ತಮಟೆಗಳ ಸೌಂಡ್ಗಂತೂ ದೇವರು ಸಿಕ್ಕಾಪಟ್ಟೆ ಕುಣಿತಾ ಇರುತ್ತೆ. ಅದನ್ನ ನೋಡೋಕ್ಕಂತೂ ತುಂಬ ಜನ ಸೇರ್ಕೊಂಡಿರ್ತಾರೆ. ಇನ್ನು ಈ ದೇವ್ರ ಕಾರ್ಯಗಳನ್ನೆಲ್ಲ ನಾವು ಊರುಗಳಲ್ಲಿ ನೋಡೋಕ್ಕೆ ಚೆಂದ. ಹಬ್ಬಗಳಾದಾಗ ಹೋಗಿ ನೋಡ್ಕೊಂಡು ಒಂದು 4 ದಿವಸ ಇದ್ದು ಎಂಜಾಯ್ ಮಾಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ. ಇನ್ನು ಈ ಸಿಟಿಗಳಲ್ಲೆಲ್ಲ ಎಲ್ಲಿ ನೋಡೋಕ್ಕಾಗುತ್ತೆ ಈ ಥರದ್ದೆಲ್ಲ ಫಂಕ್ಷನ್ನ. ಮಕ್ಳುಗಳ್ನ ಕರ್ಕೊಂಡು ಹೋದರೆ ಮಕ್ಳಿಗೆ ಒಂಥರ ಚೇಂಜಸ್ ಇರುತ್ತೆ. ಯಾವಾಗಲೂ ಸ್ಕೂಲು ಕಾಲೇಜು ಅಂತ ಹಿಡ್ದು ಮಕ್ಳನ್ನ ಕರ್ಕೊಂಡು ಹೋದ್ರಂತೂ ಅವು ಸ್ವಲ್ಪ ಹ್ಯಾಪಿಯಾಗಿರ್ತವೆ. ದೇವರು ಅದು ಇದು ನೋಡಿಕೊಂಡು.
ಇನ್ನು ಈ ಹಳ್ಳಿಯಲ್ಲಿ ಈ ಥರ ಸಂಪ್ರದಾಯಗಳು ಚೆನ್ನಾಗಿದ್ದಾವೆ. ಇನ್ನು ಇದು ಈ ವಿಡಿಯೋ ಮಾಡಿದ ಕಾರಣ ಇಷ್ಟೇ, ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸದವರು, ಜನು ಜನುಮವು ಜತೆ ಇರುವರು ಬಿಟ್ಟಿರಲಾರು. ನಿನ್ ಹೆಸರನ್ನು ಕೆಂಪಮ್ಮನ ಕಳಶನ ಹುಡುಗಿ ಮೇಲೆ ಒರೆಸ್ತಾರೆ. ಆ ಕಳಶಕ್ಕೆ ಪೂಜೆ ಮಾಡಿಬಿಟ್ಟು ತಲೆ ಮೇಲೆ ಕೊಟ್ಟಾಗಂತೂ ಅವ್ರಿಗೆ ದೇವ್ರು ಬಂದುಬಿಡುತ್ತೆ. ಬಂದ ತಕ್ಷಣ ಕುಣಿಯೋದು ಸಿಕ್ಕಾಬಟ್ಟೆ ಕುಣಿಯುತ್ತೆ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ಸಿಕ್ಕಾಬಟ್ಟೆ ಕುಣಿತಾ ಇರುತ್ತೆ. ಅದಾದಮೇಲೆ ಮತ್ತು ಅದೇ ಸಮಯಕ್ಕೆ ಮತ್ತೆ ಮಣೆ ಹೂವು ಹಾಕಬೇಕಾಗುತ್ತೆ ಅವ್ರಿಗೆ. ಮಣೆ ಹೂವು ಹಾಕಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಣೆ ಹೂವು ಹಾಕ್ತಾ ಇದ್ದಾರೆ. ಅದು ಕುಣಿತಾ ಇದ್ದಾರೆ. ಮತ್ತು ಇಟ್ಕೊಳೋದಕ್ಕೆ 2-3 ಜನ ಬೇಕಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಗುರುವಾರ ಸಂಜೆ ಒಂದು 7-8 ಗಂಟೆ ಅಷ್ಟೊತ್ತಿಗೆ ಸಿಡಿನೂ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ದೇವರನ್ನು ಪ್ರದಕ್ಷಿಣೆ ಹಾಕ್ಕೊಂಬರುತ್ತೆ. ಭಾಗ್ಯದ ದೇವಿ ನೀನಮ್ಮ, ಭಾಗ್ಯವ ಕರುಣಿಸು ಭಾಗಮ್ಮ. ಭಾಗ್ಯದ ದೇವಿ ನೀನಮ್ಮ, ಭಾಗ್ಯವ ಕರುಣಿಸು ಭಾಗಮ್ಮ. ನಿನ್ನನ್ನು ಅರಸಿ ಭಕ್ತಿಯ ಹರಸಿ ಭಕ್ತರು ಬಂದರು ನೋಡಮ್ಮ. ಜಗಪೊರೆವಾ ಜಗದಮ್ಮ. ಇನ್ನು ಶುಕ್ರವಾರ ಬೆಳಗ್ಗೆ ಅಂತೂ ಒಂದು 11:30-12 ಗಂಟೆ ಅಷ್ಟೊತ್ತಿಗೆ ತೇರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ದೇವ್ರುಗಳು ತುಂಬ ಚೆನ್ನಾಗಿ ಅದ್ಭುತವಾಗಿ ರೆಡಿ ಮಾಡಿದರು. ಆಮೇಲೆ ತೇರನ್ನೂ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದರು. ತುಂಬ ಜನ ಸೇರಿದ್ರು. ಅದರಲ್ಲೂ ಆ ಬಿಸಿಲು ಸೆಕೆ ಯಪ್ಪ, ಜನ ಅಂದರೆ ಜನ ಫ್ರೆಂಡ್ಸ್ ಹೆಂಗಿತ್ತು ಅಂದರೆ ಬಾರೋ ನಮ್ ತೇರಿಗೋಗೋಣ ಭಲಾರೆ, ಹತ್ತೂರೆ ಬಂತು ಬಾರೋ ನಮ್ ತೇರಿಗೋಗೋಣ. ಬಾರೆ ನಮ್ ತೇರಿಗೋಗೋಣ ಭಲಾರೆ, ಹತ್ತೇರಿ ಬಂತು ಬಾರೆ ನಮ್ ತೇರಿಗೋಗೋಣ. ಚೆಂಡು ತೇರು ಹೊಂಟೈತೆ ನಮ್ಮೂರ ಮುಂದೆ, ಚಂದಾದ ತೇರು ಹೊಂಟೈತೆ. ಮಲ್ಲಿಗೆ ತೇರು ಹೊಂಟೈತೆ, ನಮ್ ನದಿಯ ದಂಡೆ ಮಾಯಾದ ತೇರು
ನಾನು ಇಷ್ಟೊತ್ತು ಜಾತ್ರೆ ಬಗ್ಗೆ ಹೇಳಿದ್ದು ಈ ಕೆಂಪಮ್ಮ ದೇವಿ ತಾಯಿದೇನೆ ಜಾತ್ರೆ. ಈ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.